ನೋಡು, ನಿಂಗೆ ಯಾವ ಬಿಸ್ನೆಸ್ ಮೇಲೆ ನಿಂಗೆ ಇಂಟ್ರೆಸ್ಟ್ ಐತೆ, ನಿಂಗೆ ಯಾವ ಬಿಸ್ನೆಸ್ ಮಾಡಿದ್ರೆ ನಿಂಗೆ ಖುಷಿ ಆಯ್ತದೆ, ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಸರಿನಾ? ಇನ್ನೇನು ನಿನ್ನ ಗಂಡನ್ನೇ ನಂಬ್ಕೊಂಡು ಗಂಡನೇ ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಕುಂತ್ಕೊಳಕ್ ಆಗಕ್ಕಿಲ್ಲ. ನಿನ್ಗುಂದ್ರೆ ಗೊತ್ತಾನೆ ನಿನ್ನ ಗಂಡ ಎಂತ ಬೊಡ್ಡೆ ಇದೆ ಅಂತ ಹೇಳ್ಬಿಟ್ಟು. ನೋಡು, ಎಲ್ಲದಕ್ಕೂ ಒಂದು ಉಪಾಯ ಮಾಡಿವ್ನಿ. ನಿನ್ನ ಗಂಡನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟು ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ಗಂಡ ಬತ್ತನೋ ಬರಲ್ವೋ ಅದೆಲ್ಲ ಬೇಡ. ನೀನು ಹೆಂಗೆ ಆರಾಮಾಗೆ ನೀನು ಹೆಂಗೆ ಇದು ಮಾಡ್ಕೊಂಡು ದುಡ್ಕೊಂಡು ನೀನು ಹೆಂಗೆ ಈ ಪ್ರಪಂಚದಾಗ ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ನೀನು ಸುಮ್ಕೆ ಕೊರಿಕೊಂಡು ಅವಳಂಗಂದ್ಲು ಇವಳಿಂಗಂದ್ಲು ಅಂತ ಕುಂತ್ಕೊಬೇಡ. ಎಲ್ಲ ಆಳ ಬಿದ್ದೋಯ್ತು ಅಂತ ಅನ್ಕೊಂಬಿಟ್ಟು ಸುಮ್ಮನೆ ಆಗು. ಸರಿನೇ? ಈಗ ನಾನು ಹೇಳ್ದಷ್ಟು ಮಾಡಿ ನೀನು. ಈಗ ನಿನ್ನ ಗಂಡ ಅವನ ಕತೆ ಬಿಟ್ಬಿಟ್ಟು ನಿನ್ಗೆ ಯಾವ್ದ್ರಾಗ ಇಂಟ್ರೆಸ್ಟ್ ಐತಿ ಹೇಳು? ಟೈಲರಿಂಗ್ ಏನಾರ ಮಾಡ್ತೀಯಾ, ಇಲ್ಲ ಹಪ್ಳ ಏನಾರ ಮಾಡ್ತೀಯಾ, ಉಪ್ಪಿನಕಾಯಿ ಏನಾರ ಮಾಡ್ತೀಯಾ? ಇವನ್ ಮಾಡ್ತೀಯ ಹೇಳು? ಈಗ ನಾವು ಸಪೋರ್ಟ್ ಮಾಡ್ತೀನಿ. ನನ್ನ ಕೈಲಾದಷ್ಟು ಸಪೋರ್ಟ್ ಮಾಡ್ತೀನಿ. ಅದೇ ಪೊದ್ದು ನಾನು ಯೋಚನೆ ಮಾಡ್ತೀನಿ. ನನಗೆ ಉಪ್ಪಿನಕಾಯಿ ಬಿಸ್ನೆಸ್ಸು ಸಂದಾಗ ಗೊತ್ತು, ಉಪ್ಪಿನಕಾಯಿನೂ ಮಾಡ್ಬೋದು. ಅದು ಬಿಟ್ಟು ಬೇರೆ ಏನಾದ್ರೂ ಮಾಡಬೇಕು ಅದೇ ಯೋಚನೆ ಮಾಡ್ತೀವಿ. ಟೈಲರಿಂಗ್ದು ಸ್ಯಾನೆ ಕಷ್ಟ ಆಯ್ತದೆ, ಬಟ್ಟೆ ಹೊಲಿಬೇಕು ಅಂತಂದರೆ ಕಲ್ತಿದ್ದೆ ಟೈಲರಿಂಗ್ನು. ಆದರೆ ಇವಾಗ ಅದೆಲ್ಲ ಮಾಡೋಕ್ಕೆ ಭಾಳ ಕಷ್ಟ ಆಯ್ತದೆ ಅಂತ ಅನ್ನಿಸ್ತದೆ. ನೋಡು, ಯೋಚನೆ ಮಾಡು. ನೀನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ನಾನು ಸಪೋರ್ಟ್ ಮಾಡಕ್ಕೆ ರೆಡಿಯಾಗಿವ್ನಿ. ನಾನು ಜಯಮ್ಮ ಸೇರ್ಕೊಂಡು ನಾವು ಏನಾರ ಮಾಡಬೇಕು. ನಮ್ಮದೆಲ್ಲ ಸೀಸನ್ ಬಿಸ್ನೆಸ್. ಈಗ ಯುಗಾದಿ ಹಬ್ಬ ಬಂತಾ, ಯುಗಾದಿ ಹಬ್ಬ ಸೀಸನ್ ತಕ್ಕನಂಗೆ ಬಿಸ್ನೆಸ್ ಮಾಡ್ತೀವಿ. ನಮ್ಮ ಜೊತೆ ನೀನು ಬರೋಕ್ಕಾಗಕ್ಕಿಲ್ಲ, ನಾವು ಸೀಸನ್ ಬಿಸ್ನೆಸ್ ಮಾಡ್ತೀವಿ. ಆದರೆ ನೀನು ಪರ್ಮನೆಂಟಾಗಿ ಮಾಡಬೇಕು ತಾನೇ? ನೋಡು, ಯೋಚನೆ ಮಾಡು. ಬೊದ್ದು ಹಿಂದ್ಗಡೆ ತಿರುಗಬೇಡ. ಆ ಧರಿದ್ರು ನನ್ನ ಸೌತಿ ಒಳಲ್ಲ ಅವ್ರ ಅಣ್ಣ, ಅದೇ ಭದ್ರಮ್ಮನ ಮಗ ಬಂದು ಯಾಕೋ ನಮ್ಮನ್ನೇ ಗುರಾಯಿಸ್ಕೊಂಡು ಹಿಂದೆಗಡೆ ಏನಿಗೆ ನಿಂತವನಿ. ಯಾಕೆ ಅಂತ ನಿನಗೆ ಗೊತ್ತಿಲ್ಲ. ಏನಾರ ಮಾತಾಡ್ಕಿತ್ತಾಡಕ್ಕೆ ಏನೋ ನಿಂತವನ, ಇಲ್ಲ ಏನಕ್ಕೆ ನಿಂತವನಿ ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲ ನನಗೆ. ನೋಡು, ಅವಾಗಿಂದ ನೋಡ್ತಾ ಇದ್ದೀನಿ ನಮ್ಮನ್ನೇ ಗುರಾಯಿಸ್ಕೊಂಡು ನಿಂತವನಲ್ಲಿ, ಅಷ್ಟು ದೂರದಾಗ ನಿಂತವನಿ. ಹೌದೇ? ಈಗ ನಾನು ಹಿಂತಿರುಗಿ ನೋಡಿದೆ ಅಂದರೆ ಮತ್ತೆ ಆಮೇಕಿಂದ ನೋಡಿದ್ರು ನೋಡೋ ಅಂತ ಅನ್ಕೊಬಿಡ್ತಾರೆ. ಬೇಡ ಸುಮ್ಕಿರು, ಹಿಂದೆ ತಿರುಗಿ ನೋಡೋಕ್ಕಿಲ್ಲ. ಏನಕ್ಕೆ ಬಂದವನೋ ಏನೋ, ಏನಾರ ಮಾತ್ಕಿತ್ತಾಡಕ್ಕೆ ಬಂದವನು, ಇಲ್ಲ ನಾವಿಬ್ರು ಏನು ಮಾತಾಡ್ತಿದ್ದೀವಿ ಅಂತ ಕೇಳಿಸ್ಕೊಳಕ್ಕೆ ಏನಾರ ಬಂದಿಂದವನು ಏನೋ ಗೊತ್ತಿಲ್ಲ. ಸರಿ, ನೋಡೋಣ ಬಿಡು. ಏನೋ ಒಂದು ಆಯ್ತದೆ. ಸುಮ್ಮನಿರು, ನಡಿ ಹೋಗೋಣ ಇಲ್ಲಿಂದ. ಆಮೇಲೆ ಹಿಂದೆ ನೀ ಅಲ್ಕೊಂಡು ಬಂದರೆ ಆಮೇಕಿಂದ ಯೋಚನೆ ಮಾಡೋಣ. ಇಲ್ಲ ಅಂದರೆ ಸುಮ್ಕಾಗೋಣ. ಏನಕ್ಕೋ ಬಂದವನು ಬಿಡು ಅಂದ್ಕೊಂಡು. ನಡಿ ಹೋಗೋಣ ಇಲ್ಲಿಂದ, ಜಾಗ ಖಾಲಿ ಮಾಡ್ಕೊಂಡು. ಸರಿ ಸರಿ ಬಾ. ಇವ್ರೇನು ತಿರುಗಿ ಎತ್ತ ಹೋಯ್ತಾವ್ರೆ? ಛೇ, ನನ್ನ ಕಷ್ಟನ ಹೆಂಗೆ ಹೇಳ್ಕೊಂಡ್ಲಿ? ನನ್ನ ಕಷ್ಟ ಹೇಳ್ಕೊಳಕ್ಕೆ ಬಂದರೆ ಇವಳು ನೋಡಿದ್ರೆ ಪೊದ್ದಿ ಅಡ್ಡವಳೆ. ಈ ಪೊದ್ದಿ ಇಲ್ಲ ಅಂತ ಹೇಳಿದ್ರೆ ಹೆಂಗೋ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲನೂ ಹೇಳ್ಕೊತಾ ಇದ್ದೆ. ಆದರೆ ಈ ಪೊದ್ದಿ ಇರೋದಕ್ಕೆ ನನಗೆ ಹೇಳ್ಕೊಳಕ್ಕಾಯ್ತಿಲ್ಲ. ಆ ರಾಧ ಒಬ್ಬಳೇ ಇದ್ದಿದ್ರೆ ಹೆಂಗೋ ಹೇಳ್ಕೊತಾ ಇದ್ದೆ. ಆ ರಾಧ ಇಲ್ವೇ? ಈಗ ಏನು ಮಾಡೋದು? ತಿರುಗೆಲ್ಲೋ ದೂರಕ್ಕೆ ನಡ್ಕೊಂಡು ಹೋಯ್ತಾವ್ರಿ. ಈಗ ಮತ್ತೆ ಇವ್ರು ಹಿಂದೆ ಹೋಗಿ ಹೆಂಗನ ಮಾಡಿ ರಾಧುನ ಹತ್ರ ಎಲ್ಲ ವಿಷಯನೂ ಮಾತಾಡ್ಬಿಡ್ಬೇಕು ನಾನು. ಇಲ್ಲ ಅಂದರೆ ನನಗೆ ತಲೆ ಕೆಟ್ಟೋಯ್ತದೆ. ಥು, ಇರು ಹೋಗಿ ಮಾತಾಡ್ತೀನಿ. ಬಿಡೋಕ್ಕಿಲ್ಲ ಈ ಪೊದ್ದಿ 10 ನಿಮಿಷನೂ ಬಿಟ್ಟು ಹೋಗೋಕ್ಕಿಲ್ಲ. ಜೊತೆಗೆ ಏನೇನೇ ಇತ್ತಾಳೆ. ಅವತ್ತು ನೋಡ್ರೆ ಸರಿಯಾಗಿ ಬೆಂಡ್ ಎತ್ತವಳೆ. ಈ ಮತ್ತೇನಾರ ಮಾತಾಡೋಕೆ ಹೋಗಿ ತಿರುಗೇನಾರ ಬೆಂಡ್ ಎತ್ಬಿಟ್ರೆ ಅಂತೇಳ್ಬಿಟ್ಟು ನನಗೆ ಏನೇ ಭಯ ಆಗ್ತದೆ. ಯಾಕಪ್ಪ ಬೇಕು ಅಂತ. ಖುದ್ದು ತಿರ್ಗ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದು ನಮ್ಮ ಹಿಂದೆನೇ ನಿಂತ್ಕೊಂಡವನಿ ಕೊಂತ್ರಿ ನನ್ನ ಮಗ. ಥು, ಅದೇನು ಬುದ್ಧಿನೋ ಏನೋ, ಇವನ್ಗೇನ ತಲೆಗೆಲ್ಲ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು. ಅಯ್ಯೋ ಪೊದ್ದು, ಸಡನ್ ಆಗಿ ಯಾಕೆ ತಿರುಗ್ದೆ? ಅವನೇನು ಹುಲಿನ ಸಿಂಹನ ತಲೆ ಕೆಡಿಸ್ಕೊಳಕ್ಕೆ? ಸುಮ್ಕಿರು. ಅಯ್ಯೋ, ಈ ಪೊದ್ದಿ ಹೋಗ್ಲೇ ಇಲ್ವಲ್ಲ. ಈ ಪೊದ್ದಿ ಹೋಗಿದ್ರೆ ಸೊರೋಗೋದು. ಇಲ್ಲ ಅಂತ ಹೇಳಿದ್ರೆ ಥು, ಏನು ಮಾಡೋದು ಏನು ಕಥೆಯೋ. ಈಗ ನಾನು ಹೋಗಿ ಹೇಳ್ಕೊಂಡ್ಲೇಬೇಕು. ನನ್ನ ಜೀವನದ ಪ್ರಶ್ನೆ, ಏನು ಮಾಡೋಕ್ಕಾಗಕ್ಕಿಲ್ಲ. ನಿನ್ನ ಗಂಡ ಗುರ್ಸಕ್ಕೆ ಇವನೊಬ್ಬ ಬಕ್ರ ಥರ ಕಾಣಿಸ್ತಾವ ನನಗಂತೂ. ಹೀರು ನೋಡೋಣ, ಈ ನನ್ನ ಮಗನ ನಾವು ಬಳಸ್ಕೊಳಕ್ಕೆ ಉಪಯೋಗಕ್ಕೆ ಬರ್ತಾನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವನು ನಿಂಗೆ ಬಳಸ್ಕತಿಯ ಪೊದ್ದು? ಸುಮ್ಕಿರು, ಅವ್ನು ಸರಿ ಇಲ್ಲ ಗೊತ್ತಲ್ಲ ನಿಂಗೂ. ಮೊದಲನೇನಿಯ ಅವನು ಎಂತ ನನ್ನ ಮಗ ಅಂತ ಹೇಳ್ಬಿಟ್ಟು ಗೊತ್ತಿಲ್ವ ನಿನಗೆ? ಏ ಬಂದಂಗೆ ಬಳಸ್ಕೊತಾ ಇರ್ಬೇಕು ಅಷ್ಟೇನಿಯ. ಸುಮ್ಕಿರು, ನಿನ್ಗೇನು ಗೊತ್ತಾಗಕ್ಕಿಲ್ಲ. ಬಂದಾಗ ಏನು ಬಂದ್ರೆ ಅದ್ರಾಗೆ ಹಂಗೆ ಬಳಸ್ಕೊತಾ ಇರಬೇಕು. ನೋಡು, ಅಲ್ಲಿ ನಿಂತ್ಕೊಂಡವನೇ ಅಂತಂದರೆ ಏನೋ ನಮ್ಮ ಹಿಂದೆ ಬಂದವನೇ ಏನೋ ಇಸಿ ಹೇಳಕ್ಕೆ ಅಂತ ಹೇಳ್ಬಿಟ್ಟು. ನೋಡು, ಅವನನ್ನು ಬಳಸ್ಕೊಂಡು ನಿನ್ನ ಗಂಡನ ಹೆಂಗೆ ಉರಿಸ್ತೀನಿ ಅಂತ ನೋಡ್ತಾ ಇರು. ನಾನೇ ಕರಿತೀನಿ. ಇಲ್ಲ ಅಂತಂದರೆ ಆ ಬಡ್ಡಿ ನನ್ನ ಮಗ ಅಲ್ಲೇ ನಿಂತ್ಕೊಂಡಿರ್ತಾನೆ. ಅವನಿಗೂ ಬುದ್ಧಿ ಕಳಿಸ್ಬೇಕು ಅಂತಂದರೆ ನಾವು ಏನಾರ ಮಾಡಲೇಬೇಕು. ನೀನು ಸುಮ್ಕಿರು, ನಾನು ಸರಿಯಾಗಿ ಏನೇ ಕಲಿಸ್ತೀನಿ ಬುದ್ಧಿಯ. ಬ್ಯಾಡಪ್ಪದ್ದು, ನನ್ನ ಮಗ ಮೊದಲೇ ಸರಿ ಇಲ್ಲ. ಸುಮ್ಕೇನೆ ಕಿತ್ತೋದು ನನ್ನ ಮಗ ಹೆಂಗೆ ಸಿಕ್ಕರೆ ಹಂಗೆ ಏನೇ ಆಡ್ತಾನೆ. ಸರಿ ಇಲ್ಲ, ನೀನು ಸುಮ್ಕಿರು. ಸುಮ್ಕೇನೆ ಯಾಕೆ ಅಪ್ಪ ಅವ್ರ ಸವಾಸ ಏನೇ ಬೇಡ. ಬಾ ಹೋಗೋಣ. ಏನು ಸುಮ್ಕಿರು? ಏಯ್ ಬಾರ್ಲ ಇಲ್ಲಿ. ಯಾಕಲ ಅಲ್ಲಿ ನಿಂತ್ಕೊಂಡು ನಮ್ಮನ್ನೇ ಫಾಲೋ ಮಾಡ್ತಾ ಇದೀಯಾ? ಅಯ್ಯೋ, ಈ ಪೊದ್ದಿ ನೋಡ್ಬಿಟ್ಟು ತಗ್ಲಾಕೊಂಬಿಟ್ಟ. ನಾನು ಇವಳ ಹತ್ರ ಹೋಗಿ ಹೆಂಗಪ್ಪ ಹೇಳೋದು ಎಲ್ಲನೂ. ರಾಧುನ ಹತ್ರ ಹೇಳ್ಬೇಕಿತ್ತು ಇಸ್ಯ. ಆದರೆ ಹೋಗ್ಬಿಟ್ಟು
ಹೋಗಿ 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 ಇವಳ ಹತ್ರ ಏನು ಹೇಳಲಿ, ಆದರೂ ಇರು ಹೋಗೋಣ. ಯಾಕ್ಲ ಮೈಗೆ ಏನಾರ ಬಿಸಿ ಬಿಸಿ ಆಯ್ತಾಯ್ತಾ ಚಳಿ ಆಯ್ತಾಯ್ತಾ ಮುಡಿಸ್ಬೇಕ ಏನಾರ ಬಿಸಿ ಬಿಸಿ ಚಳಿಯಾ ಆ ಏನ್ ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ? ಯಾಕೆ ನಮ್ಮನೇನಿಯ ಪಾಲ ಮಾಡ್ಕೊಂಡು ನಮ್ಮನೇನಿಯ ಇದು ಮಾಡ್ಕೊಂಡು ನೋಡ್ತಾ ಇದೀಯಾ? ಓ ನಿನ್ ತಂಗಿಗೆ ಸಪೋರ್ಟ್ ಮಾಡ್ಕೊಂಡು ರಾಧನ್ ಕೈ ಕಾಲು ಮುರಿಬೇಕು ಅಂತ ಬಂದಿದ್ದೀಗೇನು? ಅಂತ ಕೆಲ್ಸ ಏನಾರ ಮಾಡಿದೆ ಅಂದ್ರೆ ನನ್ನ ಮಗನೇ ಅವಳ್ದು ಒಂದು ಕಾಲು ಮುರ್ರಿ ನಾವು ಎರಡು ಕಾಲು ಮುರಿದು ಬಿಡ್ತೀನಿ. ಹುಷಾರು, ನಿನ್ ಪಿಲಾನೆಲ್ಲ ಈ ಪದ್ದಿ ಮುಂದೆ ನಡೆಯಕ್ಕಿಲ್ಲ. ಹೋಯ್ತಾ ಸುಮ್ಕೇಣಿಯ ನೀನಂತರ್ನ ಬೇಜಾನ್ ಜನನ ನಮ್ಮ ಊರಾಗ ನೋಡ್ಬಿಟ್ಟಿವ್ನಿ. ನೀನೇನ್ ಕೆಸಲಲ್ಲ, ಹೋಗು ಸುಮ್ಕೆನೇನೆ. ಅಯ್ಯಯ್ಯೋ, ನಾನು ಹಂಗೆಲ್ಲ ಮಾಡಕ್ ಬರ್ಲಿಲ್ಲ. ಅದು ನಿನ್ನ ಹತ್ರ ಅವತ್ತು ದೊರೊಂದೇಟ್ ತಿಂದ್ರು ನಾನು ಅಂತ ಕೆಲಸ ಮಾಡಕ್ ಬರ್ತೀನ ಹೇಳು? ಅವತ್ತು ಮೈ ಮೇಲೆ ದೆವ್ವ ಬಂದೊಳಂಗೆ ಸೊರ್ಸರಿಯಾಗಿ ಬಾರಿಸ್ಬಿಟ್ಟಲ್ಲ. ನಾನ್ ಯಾವಾಗಲ ನಿನಗ್ ಬಾರಿಸ್ದೆ? ಒಂದೇ ಒಂದ್ ಏಟ್ ಕೊಟ್ಟೆ, ಅದರ ಸೊರ್ಸೊರಿಯಾಗಿ ಬಾರಿಸ್ಬಿಟ್ಟೆ ಅಂತ ಹೇಳ್ತೀಗ. ಕೊಟ್ಟಿದ್ದೊಂದ್ ಏಟು, ಅದಕ್ಕೆ ನೀ ಈ ಅವತಾರ ಆಡ್ತಾವನಿ. ನೋಡು, ಸುಮ್ನೆ ನನ್ನ ಹತ್ರ ಓವರ್ ಬಿಲ್ಡಪ್ ಕೊಡ್ಬೇಡ. ಇಲ್ಲ ಪದ್ದು, ನಿನ್ ಸರಿಯಾಗಿ ಬಾರಿಸ್ದೆ. ಯಪ್ಪ, ತಿರುಗಿಸ್ ಮ್ಯಾಲಕ್ಕೆ ಎಸ್ಬಿಟ್ಟಲ್ಲ ನನ್ನ. ಏ ಸುಮ್ಕಿರತ್ ಕಲ್ಕ, ನಂದಾಗ ತಲೆ ತಿಕ್ಕು ಹತ್ತಿಸ್ಬೇಡ ನೀನು. ಈಗ ಬಂದಿರೋ ವಿಷಯ ಏನು? ನಮ್ಮನ್ನ ಏನು ಪಾಲ ಮಾಡ್ತಾ ಇದ್ಯಾ? ಹೋ, ನಿಮ್ಮ ಅಮ್ಮ ಹೇಳಿದ್ಲಾ ಈ ಪೊದ್ದಿನೂ ರಾಧನ್ನು ಪಾಲ ಮಾಡ್ಬಿಟ್ಟು ಇವ್ರಿಗೊಂದ್ ಸರಿಯಾದ ಗತಿ ಕಾಣಿಸು ಅಂತ ಹೇಳ್ಬಿಟ್ಟು ಏನಾರ ಹೇಳಿದ್ಲಾ? ಇಲ್ಲಪ್ಪ, ಇಲ್ಲ ಅದಕ್ಕೆಲ್ಲ ಫಾಲೋ ಮಾಡ್ತಿರೋದು. ಅದು ನಾನು ರಾಧನ್ ಹತ್ರ ಮಾತಾಡೋಣ ಅಂತ. ಯಪ್ಪ, ನನ್ನ ಹತ್ರ ಏನಿಲ್ಲ ಮಾತಾಡ್ತೀಯಾ? ನನ್ನ ಹತ್ರ ಮಾತಾಡಕ್ ಏನೈತೆ? ನನ್ನ ಹತ್ರ ಮಾತಾಡಕ್ ಏನೂ ಇಲ್ಲ. ನಂತ ಏನು ಮಾತಾಡ್ಬೇಡ ನೀನು. ಅನ್ಯಾಯವಾಗಿ ನನ್ನ ಗಂಡನ್ ಕರ್ಕೊಂಡು ಹೋಗ್ಬಿಟ್ಟು ನೀ ಮನೆಗೆ ಮಡಿಕೊಬಿಟ್ಟು ಇವಾಗ ನೋಡ್ರೆ ಮಾತಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಬಂದಿದ್ದೀಗ. ನೋಡು, ಇಲ್ಲಿಂದ ಒಯ್ತಾ ಇರು. ನೀನ್ ಆಟಕ್ಕೆಲ್ಲ ಎದ್ರಕೊಂಡು ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ ಅಂತೇಳಿ ನಾನಲ್ಲ. ನೀನು ಒಯ್ತಾ ಇರು ಸುಮ್ಕೆನಿಯ. ನಿಮ್ ತಾಗ ದುಡ್ಡಿರ್ಬೋದು, ನಮ್ಮ ತಾಗೆ ಸ್ವಾಭಿಮಾನ ಎಲ್ಲನೂ ಐತೆ. ನಿನ್ ತಂಗಿಗೆ ಹೇಳು, ನೀನು ಏನು ಮಾಡಿದ್ರು ನಾನಂತೂ ಡೈವರ್ಸ್ ಕೊಡಕ್ಕಿಲ್ಲ ನನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು ತಲೆ ಮೇಲೆ ತಲೆ ಬಿದ್ರು ನಾನಂತೂ ಡೈವರ್ಸ್ ಎಲ್ಲನೂ ಕೊಡಕ್ ಸಾಧ್ಯನೇ ಇಲ್ಲ ನಾನಂತೂ. ಅಯ್ಯೋ, ನಾನು ಅದಕ್ಕೆ ಬಂದಿಲ್ಲ, ನಿಮ್ ವಿಷಯ ಮಾತಾಡಕ್ ಬಂದಿಲ್ಲ. ನಮ್ ವಿಷಯ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು. ನಿಂದೇನೈತೆ ವಿಷಯ ಮಾತಾಡಕ್ಕೆ? ಅದ್ರಾಗೂ ಇವಳಿಂದ ತಿರ್ಕೊಂಡು ಇವಳ್ತಾಗ ಮಾತಾಡಂತದ್ ಏನ್ಲ ಐತೆ? ಇವಳ ತಂಗಿ ಪ್ರಿಯುನ ನಾನು ಸ್ಯಾನೆ ಲವ್ ಮಾಡ್ತಾ ಇವ್ನಿ. ಇವ್ರ ಚಿಕ್ಕಪ್ಪನ ಮಗಳು, ನನಗೂ ಗೊತ್ತು. ನಾನು ಮೊದಲು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾ ಇದ್ಲು. ಅದೇನಾಯ್ತೋ ಕೋಪ ಇದ್ದಕ್ಕಿದ್ದಂಗೆ ಏನಿಯಾ ಬ್ಲಾಕ್ ಮಾಡ್ಬಿಟ್ಟು ಮಾಡೋಗ್ಬಿಟ್ಟವಳು. ನನ್ನ ಏನು ಮಾಡಿದ್ರು ಫೋನೇ ಎತ್ತುತ್ತಿಲ್ಲ. ಅವಳು ಕಂಡ್ರೆ ನನಗೆ ಭಾಳ ಇಷ್ಟ. ಆಮೇಕಿಂದ ನಿಧಾನಕ್ಕೆ ಗೊತ್ತಾಯ್ತು ಅವಳ ಫೋಟೋದಾಗ ಇವ್ರ ಫೋಟೋ ಎಲ್ಲ ಇತ್ತು. ಒಂದ್ಸಲ ಹೇಳಿದ್ಲು ನಮ್ಮ ಅಕ್ಕನೇನಿಯಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವ್ರೆ ಅಂತ ಹೇಳ್ಬಿಟ್ಟು ಗೊತ್ತಿತ್ತು. ಅದಕ್ಕೆ ಇವಳುನು ಅಯ್ಯೋ ನನ್ನ ತಂಗಿ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಬ್ಲಾಕ್ ಮಾಡೋಳೇನೋ. ಅದಕ್ಕೆ ನಾನು ಭಾಳ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ನೀವು ಒಂದೇ ಒಂದು ಮಾತು ಏನಾದ್ರೂ ನಮ್ಮ ಹುಡುಗಿ ಪ್ರಿಯಂಗೆ ಹೇಳಿಸ್ಬಿಟ್ರೆ ಸಂದಕ್ಕಿರ್ತದೆ. ಅವಳಂತಾಗ ಮಾತಾಡ್ತಿದ್ದಂಗೆ ನನಗೆ ಊಟನೂ ತಿನ್ನಕೈತಿಲ್ಲ, ನಿದ್ದೆನೂ ಸರಿಯಾಗಿ ಗೊತ್ತಿಲ್ಲ. ಬೇಜಾರಾಯ್ತಾಯ್ತು ನನಗಂತೂ. ಏನು ಪ್ರಿಯನಾ ನಿನ್ ಲವ್ ಮಾಡ್ತಾವಳ? ಅದು ಅವಳು ಅವ್ರ ಅತ್ತೆ ಮಗ. ಲೇ ಸುಮ್ಕಿರ್ಲೆ ನೀನು. ಏನು ಗೊತ್ತಾಗಕ್ಕಿಲ್ಲ ಕಣಕ್ಕ ನಿಂಗೆ. ಪಾಪ ಹುಡುಗ ಲವ್ ಮಾಡ್ತಾವನೆ, ಡೀಪಾಗಿ ಲವ್ ಮಾಡ್ದವನೆ. ಅಂತದ್ರಾಗ ನೀನು ಡೀಪಾಗಿ ಲವ್ ಮಾಡ್ಬೇಕಾದ್ರೆ ನೀನು ಸಹಾಯ ಮಾಡೋದು ಬಿಟ್ಬಿಟ್ಟು ಅದೇನು ಅತ್ತೆ ಮಗ ಮಾವನ ಮಗ ಅಂತ ಅನ್ಕೊಂಡು ನೀ ಸುಮ್ಮನಿರೋದು ಕಲ್ತ್ಕ. ನೀನು ಸಹಾಯ ಮಾಡೋದು ಕಲಿ. ಪಾಪ ಪ್ರಿಯಂಗೆ ಹೇಳ್ಬಿಟ್ಟು ಪಾಪ ಇವನ್ ಜೊತೆ ಹೆಂಗೋ ಒಂಚೂರು ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಹೇಳು, ಏನಾಯ್ತದೆ? ಹೌದೌದು, ನಿಜವಾಗೂ ನಾನು ಶಾನೆ ಇಷ್ಟಪಡ್ತಾ ಇದ್ದೀನಿ ಅವಳನ್ನ. ಅವಳ ಜೊತೆ ನಾನು ಒಂದೇ ಒಂದು ಕಿತ್ತ ಊಟಕ್ಕೂ ಹೋಗಿದ್ದೆ. ಈಚೆ ಕಡೆ ಕರ್ಕೊಂಡು ಹೋಗಿದ್ರು, ಓಡಾಡ್ಕೊಂಬಿಟ್ಟು ಎಲ್ಲ ಬಂದಿದ್ದೆ. ನನ್ನ ಜೊತೆ ರಾತ್ರಿ 12 ಗಂಟೆ ಮಾತಾಡೋಳು. ಅವಳ ಕಾಸಿಲ್ಲ ಅಂದಾಗ ನಾನೇ ಕರೆನ್ಸಿ ಹಾಕೋದು, 10,000 ರೂಪಾಯಿ ಕಾಸು ಕೊಡೋದು ಎಲ್ಲ ಮಾಡ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಏನಿಯಾ ಬ್ಲಾಕ್ ಹಾಕ್ಬಿಟ್ಟವಳು ನನ್ನ. ನಿಮ್ಮ ವಿಷಯ ಗೊತ್ತಾಗ್ಬಿಟ್ಟು ಬ್ಲಾಕ್ ಹಾಕ್ಬಿಟ್ಟು ಬೇಜಾರು ಮಾಡ್ಕೊಂಡವಳೆ ಅಂತ ಅನ್ನಿಸ್ತದೆ ನಂಗಂತೂ. ಹೌದೌದು, ಹಿಂಗೆಲ್ಲ ಮೋಸ ಮಾಡಿದ್ರೆ ಯಾರಕ್ ತಾನೇ ಏನಿಯಾ ಖುಷಿ ಆಯ್ತದೆ? ಸ್ವಂತ ಅಕ್ಕಂಗೆ ಏನಿಯಾ ಮೋಸ ಮಾಡಿದ್ರೆ ಯಾವ ಹುಡ್ಗಿ ತಾನೇ ಸಹಿಸ್ಕತ್ತಾಳೆ ಹೇಳು? ನೀನ್ ಮಾಡಿರೋ ಮೋಸಕ್ಕೆ, ನಿಮ್ಮ ಮನೆಯವ್ರು ಮಾಡಿರೋ ಮೋಸಕ್ಕೆ ನಿನ್ಗೂ ಮೋಸ ಆಗೈತೆ ಅಷ್ಟೇ ಏನಿಯಾ. ಸರಿ ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗು. ಆ ಹುಡುಗಿ ಹತ್ರ ಮಾತಾಡ್ಬಿಟ್ಟು ನಾನೇನಿಯಾ ನಿಮ್ಮಿಬ್ರು ಒಂದ್ ಮಾಡ್ತೀನಿ. ನಿಜ ಹೇಳ್ತಾ ಇದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ಆದ್ರೆ ನಾವು ಹೇಳ್ದಂಗೆಲ್ಲ ಹುಸಿ ಮಾಡ್ಬೇಕಾಯ್ತದೆ. ಹುಸಿ ಕಷ್ಟ ಐತೆ. ಆ ಪ್ರಿಯಾ ಅವಳು ಹುಸಿ ಕ್ವಾಪಶಾನೆ. ಅವಳಿಗೆಲ್ಲ ಸಮಾಧಾನ ಮಾಡಕ್ಕೆ ಅದಕ್ಕೆ ಇದಕ್ಕೆ ಎಲ್ಲನೂ ಬಹಳ ಉಪಯೋಗ ಅಲ್ಲ, ಬಹಳ ಅವಳಿಗೆ ಕಷ್ಟಪಡ್ಬೇಕಾಯ್ತದೆ. ನೀನು ಅವಾಗ ಹುಸಿ ಕೆಲಸ ಮಾಡಿಕೊಟ್ಟು ನಮ್ಗೆ ಅದು ಇದು ಎಲ್ಲ ಮಾಡಿಕೊಡ್ಬೇಕಾಯ್ತದೆ. ನಾವು ಕರೆದಿದ್ದಕ್ಕೆಲ್ಲ ಬರ್ಬೇಕಾಯ್ತದೆ, ಹೋಗ್ಬೇಕಾಯ್ತದೆ. ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಪ್ರಿಯುನ್ ವಿಷಯ ಆಗಲಿ, ನಾವು ಸಹಾಯ ಮಾಡ್ತಿರೋ ವಿಷಯ ಆಗಲಿ, ಇಲ್ಲ ನೀನು ಲವ್ ಮಾಡ್ತಿರೋ ವಿಷಯ ಆಗಲಿ, ಎಲ್ಲ ಕಂಪ್ಲೀಟ್ ಆಗೋ ಗಂಟೆ ಯಾರಿಗೂ ಗೊತ್ತಾಗಬಾರ್ದು.
ಇಲ್ಲ 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 ಗೊತ್ತಾಗಕ್ಕಿಲ್ಲ. ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಬ್ಲಾಕ ಓಪನ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇನೇ ಸಾಕು, ಇನ್ನೇನು ಬೇಕಿಲ್ಲ. ಅವಳು ಇಸಿದಾಗ ನನ್ನ ತಲೆ ಕೆಟ್ಟು ಕೆರಳಿಗೆ ಹೋಗ್ಬಿಟ್ಟೈತೆ ನನಗಂತೂ ಅವಳು ಬೇಕು 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 ಅನ್ನಿಸ್ತೈತಿ. ಅವಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತೈತಿ. ಸದ್ಯ ನೀವು ಬ್ಲಾಕಿಂದ ತೆಗೆಸ್ಬಿಟ್ಟು ನನ್ನ ತಾಗ ಮಾತಾಡ್ಸಿಸ್ಬಿಡಿ. ನೀವು ಹೇಳಿದ್ದೆಲ್ಲನೂ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್ಚು. ಸರಿ ಸರಿ, ಈಗ ಸದ್ಯಕ್ಕೆ ಇನ್ನು ಹೋಗು. ನಾವು ಅವಳ ಹತ್ರ ಹೆಂಗ್ ಮಾತಾಡ್ಬೇಕು, ಹೆಂಗ್ ಅವಳ ಮನವೊಲಿಸ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ನೀನು ಹೋಗು ಹೋಗು. ಸರಿ ಸರಿ ಆಯ್ತು. ಯಾರಕ್ಕ ಪ್ರಿಯಾ ಅಂದ್ರೆ? ಅವಳ ನನ್ನ ಚಿಕ್ಕಪ್ಪನ ಮಗಳು. ಅವಳಿಗೆ ಮದ್ವೆನೇನಿಯ ಆಗ್ಲೇನಿಯ ನಮ್ಮ ಅತ್ತೆ ಮಗನ ಜೊತೆ ಮದ್ವೆನುವೆ ಮಾತುಕತೆ ಎಲ್ಲ ಆಗಿತ್ತು ಅಂತಿದ್ದ. ಆದ್ರೆ ಇನ್ನೂ 1 ವರ್ಷ 2 ವರ್ಷ ಮದುವೆ ಮಾಡ್ಕೊಳಕಿಲ್ಲ ಅಂತ ಸುಮ್ಮನವಳೆ. ಈ ನನ್ನ ಮಗನ ಲವ್ ಮಾಡ್ತಾವಳೆ ನನ್ನ ಕೈ ನಂಬಕ್ಕೆ ಆಗಲ್ಲ. ಅವಳು ಒಂಥರ ಸರಿ ಇಲ್ಲ. ಅವಳು ಎಲ್ಲ ಜೊತೆನೂ ತಿರ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇರ್ತಾಳೆ. ಅವಳಿಗೆ ಯಾರ ಜೊತೆನೂ ನ್ಯಾಯವಾಗಿ ಒಂದು ದಿನನೂ ಬಳಕಿಲ್ಲ. ಸುಂಕಿಯನ್ನ ಕಾಸ್ಕಿಸ್ಬೇಕಿತ್ತೇನೋ, ಅದಕ್ಕೆ ಒಂದು ಜೊತೆ ಲವ್ ಪೋಗು ಅಂತ ನಾಟಕ ಮಾಡ್ಬಿಟ್ಟು ಪುಟ್ಬಿಟ್ಟವಳು ಅಷ್ಟೇನಿಯ. ಅಷ್ಟಕ್ಕೆ ಇವನು ತಲೆ ಕೆಡ್ಸ್ಕೊಂಡು ಇವಾಗ ನಮ್ಮ ಹಿಂದೆ ಬಂದವನಿ. ಅಲ್ಲ ನೀನು ನೋಡ್ರೆ ಒಂದು ಮಾಡ್ತೀನಿ ಅಂತ ಹೇಳ್ತಾ ಇದೀಯ. ಅದೆಲ್ಲ ಆಗದಿರೋ ಕೆಲಸ. ಆಯ್ತದೋ ಬಿಡ್ತದೋ. ಗಾಳಿ ಬಂದಾಗ ತೂರ್ಕೋಬೇಕಂತೆ. ನಿಂಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ನೋಡು, ಏನೇನಾಯ್ತದೋ ಆಗ್ಲಿ, ಈ ಕಳ್ಳನ ಮಗನ ಒಂದು ವೀಕ್ನೆಸ್ ನಮಗೆ ಸಿಕ್ಕೈತೆ. ಅದು ನಿನ್ ಪರ. ಈಗ ನೋಡು, ನಿನ್ ಗಂಡನ್ನ ಭದ್ರಮ್ಮನ್ನ ಎಲ್ರೂ ಉರ್ಸಕ್ಕೆ ಸರಿಯಾಗೈತೆ, ಸರಿನಾ? ಈಗ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ ಪ್ರಿಯುನ ಒಂದ್ಸಲ ನನಗೆ ಮೀಟ್ ಮಾಡಿಸು. ನಾನು ಅವಳ ಹೆಂಗೋ ಮಾತಾಡ್ಬಿಟ್ಟು ಸರಿಯಾಗಿ ಮಾಡ್ತೀನಿ. ನಿನ್ನ ಗಂಡನೂ ಉರ್ಕೋಬೇಕು, ಆ ಭದ್ರಮ್ಮನೂ ಉರ್ಕೊಂಡು ಸಾಯ್ಬೇಕು. ಹಂಗೆ ನೀ ಅವಳು ನಿನ್ನ ಸೌತಿ, ಅವಳು ಉರ್ಕೊಂಡು ಸಾಯ್ಬೇಕು. ಹಂಗೆ ಮಾಡ್ತೀನಿ. ನಿನಗೆ ತಲೆನಾಗ ಬುದ್ಧಿ ಇಲ್ಲ, ಆದರೆ ನಂಗೆ ತಲೆನಾಗೆ ಬುದ್ಧಿ ದೇವ್ರು ಶಾನೆ ಕೊಟ್ಟವನಿ. ಆದರೆ ಅವಳು ನನ್ನ ತಂಗಿ ಎಲ್ರಿಗೂ ಹಿಂಗೆ ಫೋನ್ ಮಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಓಡಾಡ್ತಾಳೆ. ಅವಳೇನು ಒಬ್ರು ಲವ್ ಮಾಡ್ತಾಳೆ ಅಂತ ಅನ್ಕೊಂಬಿಟ್ಟ. ಅವಳು ನನ್ನ ಮಗನ ಎಲ್ಲೂ ಲವ್ ಮಾಡಿರಕ್ಕಿಲ್ಲ, ಸುಮ್ಮನೆ ನಾಟಕ ಆಡಿರ್ತಾಳೆ ಅಷ್ಟೇ. ಈಗ ಮತ್ತೆ ಅವಳನ್ನ ಒಪ್ಸೋದು ಅಂತಂದ್ರೆ ಸುಮ್ಕೆನಾ? ನೀನು ಹೇಳ್ದೆ ಅಲ್ವಾ, ದುಡ್ಗೋಸ್ಕರ ಹಂಗೆ ಮಾಡೋಳು ಹಿಂಗೆ ಮಾಡೋಳೆ ಅಂತ ಹೇಳ್ಬಿಟ್ಟು. ಇದೊಂದು ಪಾಯಿಂಟ್ ಸಾಕು ಅವಳನ್ನ ಹೆಂಗೆ ಬೊಗ್ಗಿಸ್ಬೇಕು ಅಂತ ನನಗೆ ಗೊತ್ತು. ನೀ ಸುಮ್ಕೆ ಬಾ, ನಮಗೆ ಸಿಕ್ಕಿದ್ದೆ ಚಾನ್ಸ್. ಈಗ ನೋಡು ನಿನ್ನ ಗಂಡ ಹೆಂಗೆ ಉರ್ಕಂತಾನೆ ಅಂತ ಹೇಳ್ಬಿಟ್ಟು. ನೀನು ಉರ್ಸಿರೋದಲ್ಲ, ಈಗ ಅವನೂ ಉರ್ಸೋಕ್ಕೆ ಒಂದೊಳ್ಳೆ ಚಾನ್ಸ್ ನಿನ್ಗೂ ಸಿಕ್ಕೈತೆ. ನೋಡ್ತಾ ಇರು ಹೆಂಗೆ ಉರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಾ, ದೇವ್ರೇ ನಮ್ಗೆ ಅವಕಾಶ ಮಾಡಿಕೊಟ್ಟವನಿ. ಹೋಗನ್ ಬಾ ಫಸ್ಟು. ನೀನು ಏನು ಪ್ಲಾನ್ ಮಾಡ್ತಿದ್ಯೋ ನಂಗೆ ಒಂದು ಅರ್ಥ ಆಯ್ತಿಲ್ಲ. ಆದ್ಮೇಲೆಲ್ಲ ಅರ್ಥ ಆಯ್ತದೆ, ಸುಮ್ಕಿರು.